ವಚನಗಳ ಮೂಲಕ ಸಮಾಜದ ಅಂಟುಕೊಂಡಂಥ ಈ ಒಂದು ತಿದ್ದವನ್ನ ವಿಶ್ವಗುರು ಬಸವಣ್ಣ ಮೂಢನಂಬಿಕೆ, ಮಡಿಮೈಲಿಗೆ, ಮೇಲು ಕೀಳು, ಲಿಂಗ ಸಮಾನತೆ ಅಥವಾ ಲಿಂಗ ಅಸಮಾನತೆ, ಜಾತಿ ವ್ಯವಸ್ಥೆ ಸೇರಿದಂತೆ ಸಮಾಜದಲ್ಲಿನ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಿ ಹಲವಾರು ಸಾಮಾಜಿಕ ಸುಧಾರಣೆಗಳನ್ನು ತಂದವರು ಬಸವಣ್ಣ. ಇನ್ನ ದಯವೇ ಧರ್ಮದ ಮೂಲವಯ್ಯ ಅನ್ನುತ್ತಾ ಮನುಕುಲಕ್ಕೆ ಮಾನವೀಯತೆಯ ಸಂದೇಶವನ್ನು ಸಾರಿದವರು. ಹೀಗೆ ತಮ್ಮ ವಚನಗಳ ಮೂಲಕವೇ ಸಮಾಜ ಸುಧಾರಣೆಗಾಗಿ ಶ್ರಮಿಸಿದ ಈ ಮಹಾನ್ ವ್ಯಕ್ತಿಯ ಜನ್ಮ ಜಯಂತಿಯನ್ನು ಇಂದು ರಾಜ್ಯಾದ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಬೆಂಗಳೂರಿನ ಯಶವಂತಪುರದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಅದ್ದೂರಿಯಾಗಿ ಬಸವ ಜಯಂತಿ ಕಾರ್ಯಕ್ರಮ ನಡೆಸಲಾಯಿತು. ಇದೇ ವೇಳೆ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷರಾದಂತಹ ಮಂಜುನಾಥ್ ಜಿ ಹಾಗೂ ಜಿಕೆ ವೆಂಕಟೇಶ್, ಎನ್ಟಿಆರ್, ಮಾಜಿ ಬಿಬಿಎಂಪಿ ಸದಸ್ಯರು ವಿಶ್ವಗುರು ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಹಾಗೆ ಮತ್ತಿತರರು ಕೂಡ ಭಾಗಿಯಾಗಿದ್ದರು. ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದು ಬಸವ ಜಯಂತಿ 893ನೇ ವರ್ಷದ ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ. ನಾವು ಯಶವಂತಪುರದ ಭಾಗದಲ್ಲಿ ನಾವು ವಾಸವಾಗಿರೋದು. ಇಲ್ಲಿ ವೀರಶೈವ ವೇದಿಕೆ YPR ಅನ್ನೋದು ಸುಮಾರು 10 ವರ್ಷ ಹಿಂದೆ ನಾವು ಈ ಸಂಘನ ಸ್ಥಾಪಿಸಲಾಯಿತು. ಈ ಸಂಘದಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಗಿಡ ನಡ ಕಾರ್ಯಕ್ರಮ, ಸಮ್ಮರ್ ಕ್ಯಾಂಪು, ಮೆಡಿಕಲ್ ಕ್ಯಾಂಪ್ಸು, ಈ ಥರ ಜನಪರ ಕಾರ್ಯಕ್ರಮಗಳನ್ನೇ ಮಾಡ್ಕೊಂಡು ಬರ್ತಾ ಇದ್ವಿ. ಬಸವಣ್ಣವ್ರು ಏನು ಹೇಳಿದರು, ಅವ್ರ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನ ನಮ್ಮದಾಗಿದೆ ಈ ತಂಡದ್ದು. ಅವ್ರು ಏನು ಹೇಳಿದರು ಅಂದರೆ ಮನುಕುಲ ಜಾತಿ ಒಂದೇ, ಗಂಡು ಹೆಣ್ಣು ಎರಡೇ ಜಾತಿ ಇರೋದು ಅನ್ನೋದು ಅವ್ರು ಸಾರಿದ್ರು. 800 ವರ್ಷಗಳ ಹಿಂದೆಯೇ ಅವರು ಹೆಣ್ಣಿಗೆ ಸಮಾನತೆ ತರಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಆ ಉದ್ದೇಶ ಪೂರ್ವಕವಾಗಿ ನಾವು ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಮಹಿಳೆಯರ ತಂಡನೇ ತುಂಬ ಹೆಚ್ಚಾಗಿದೆ. ಅವರಾಗೆ ಈ ಟೀಮ್ ಇವತ್ತು ಇಷ್ಟು ಏನೇ ಒಂದು ಕಾರ್ಯಕ್ರಮ ನಡೀತಾ ಇದೆ, ಯಶಸ್ಸಾಗ್ತಾ ಇದೆ ಅಂದರೆ ನಮಗೆ ಈ ಮಹಿಳೆ ತಂಡನೇ ದೊಡ್ಡದಾಗಿದೆ. ಮತ್ತು ಅಷ್ಟೇ ಅಲ್ದಿರ ಈ ನಮ್ಮ ಶಾಸಕರಾದ ಶ್ರೀಯುತ ಮುನಿರತ್ನಮ್ಮ ಅವರು ನಮ್ಗೆ ಸಾಕಷ್ಟು ಸಹಾಯಗಳನ್ನ ಮಾಡ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಅಂದರೂ ಕೂಡ ಅದಕ್ಕೆ ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿರ್ತಾರೆ. ನಮ್ಮ ಇವತ್ತೇನು ಬಸವ ಜಯಂತಿ ಮಾಡಬೇಕಾದ್ರೆ ಮುಖ್ಯ ಕಾರಣ ಈ ಬಸವಣ್ಣನ ಪುತ್ಥಳಿ ಇರೋದು. ಈ ಬಸವಣ್ಣನ ಪುತ್ಥಳಿ ಬರಬೇಕಾದ್ರೆ ಇದಕ್ಕೆ ಸಾಕಷ್ಟು ತೊಂದರೆಗಳಾಯಿತು. ಎಲ್ಲ ತೊಂದರೆಗಳಿಗೂ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಂಥ ಮುನಿರತ್ನಮ್ಮವ್ರನ್ನ ನಾವು ಇವತ್ತು ನೆನೆಸ್ಕೊಳ್ಳೇಬೇಕಾಗಿದೆ. ಅದ್ರ ಜೊತೆಯಲ್ಲಿ ನಮ್ಮ ಕಾರ್ಪೊರೇಟರ್ ಆದಂಥ ಜಿಕೆ ವೆಂಕಟೇಶ್ ಅವರು ಭಾಳ ಸಹಕಾರ ಮಾಡಿದ್ದಾರೆ. ನಮ್ಮದೊಂದು ಸಸಿ ನೆಡ ಕಾರ್ಯಕ್ರಮದಲ್ಲಿ ಎಲ್ಲ ನಡಬೇಕಾದ್ರೂ ಇದು 9 ವರ್ಷದಿಂದ, ಇದೊಂದು ಚೂರು ನಾನು ಹೇಳಬೇಕಾಗಿದೆ ನಿಮಗೆ. 9 ವರ್ಷದಿಂದ ನಾವು ಸಸಿಗಳನ್ನ ನೆಟ್ಟಿದ್ದು ಇವತ್ತೆಲ್ಲ ಮರಗಳಾಗಿ ನಿಂತಿದ್ದಾವೆ. ಇದು ಬಸವ ಜಯಂತಿ ದಿವಸನೇ ಮಾಡಿದ್ದಂಥ ಕಾರ್ಯಕ್ರಮಗಳು, ಸಸಿ ನೆಡ ಕಾರ್ಯಕ್ರಮ. ಅವತ್ತು ಒಂದೊಂದು ಕಡೆ ನೀರು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿರಲ್ಲ, ನಮ್ಗೆ ಎಲ್ಲಿ ನೆಡಬೇಕು ಅಂತ ಗೊತ್ತಿರಲ್ಲ. ಅದಕ್ಕೆ ಪೂರ್ತಿ ಅವ್ರ ಮ್ಯಾಪ್ನ ಲೇಔಟ್ನ ತಂದು ಅದು ಮಾರ್ಕಿಂಗ್ ಮಾಡಿ ಇದನ್ನೆಲ್ಲ ಸಹಕಾರದ ಮಾಡಿದಂಥ ಜಿಕೆ ವೆಂಕಟೇಶ್ ಅವ್ರನ್ನು ಕೂಡ ನಾವು ನೆನಬೇಕಾಗಿದೆ. ಇವತ್ತು ಇಷ್ಟೆಲ್ಲ ಮಾಡ್ತಾ ಇರತಕ್ಕಂಥ ನಮ್ಮ ಶಾಸಕರು ಮತ್ತು ಕಾರ್ಪೊರೇಟ್ರು, ಅದಲ್ದಿರ ಎಲ್ಲ ಸ್ನೇಹಿತರುಗಳು ಏನಾದರೆ ಒಂದು ಕಾರ್ಯಕ್ರಮ ಅಂದರೆ ಎಲ್ಲರೂ ಸಹ ಕೈ ಜೋಡಿಸ್ತಾರೆ. ಒಂದು ತನು ಮನ ಧನ ಈ ಮೂರರಲ್ಲೂ ಕೂಡ ಎಲ್ಲರೂ ಸಹಕರಿಸ್ತಾರೆ. ಹಾಗಾಗಿ ನಮ್ಗೆ ಯಾವ ಕಾರ್ಯಕ್ರಮವೂ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಎಲ್ಲ ತುಂಬ